Hi guys, welcome back to my YouTube channel. ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತು ನಾನು ಟ್ರಾವೆಲಿಂಗ್ ವ್ಲಾಗ್ನ ಮಾಡೋಣ ಅಂತ. ಫಸ್ಟ್ ಟೈಮ್ ಗೊತ್ತಾ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ನಾನು ನೋಡೇ ಇಲ್ಲ ಆ ಟೆಂಪಲ್ನ. ನಾನಾಗಿರಲಿ ಮಮ್ಮಿ ಆಗಿರಲಿ ನೋಡಿಲ್ಲ. ಡ್ಯಾಡಿ ಒಂದು ಸತಿ ನೋಡಿದ್ದಾರೆ ಅಷ್ಟೇ. ಸೊ ನಾವು ತಿರುಪತಿಗೆ ಹೋಗ್ತಾ ಇದ್ದೀವಿ. ಸೊ ಫಸ್ಟ್ ಟೈಮ್ ನನ್ನ ಲೈಫ್ ಟೈಮಲ್ಲಿ ಹೋಗ್ತಿರೋದು. ಸೊ ಇಷ್ಟು ವರ್ಷ ಆದಮೇಲೆ ಸೊ ಇವತ್ತು ವೆಂಕಟೇಶ್ವರ ಬನ್ನಿ ನನ್ನ ದರ್ಶನಕ್ಕೆ ಅಂತ ಕರೆಸ್ಕೊಳ್ತಿದ್ದಾರೆ. ನೋಡೋಣ ಹೇಗೆಲ್ಲ ಒಳಗಡೆ ಕವರ್ ಮಾಡೋದಕ್ಕಾಗಲ್ಲ, ಆ್ಯಸ್ ಯೂಶ್ವಲ್ ಏನು ಕ್ಯಾಪ್ಚರ್ ಮಾಡೋದಕ್ಕಾಗಲ್ಲ. ಆಚೆ ಕಡೆ ನಾನು ಎಂಜಾಯ್ ಮಾಡ್ತಾ ಸೊ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನೆಲ್ಲ ಕ್ಯಾಪ್ಚರ್ ಮಾಡ್ತೀನಿ, ಓಕೆನಾ. ಸೊ ಹಾಗೆ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ಸೊ ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನು ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಇವಾಗ ತಡ ಮಾಡ್ದಿರೋ ವಿಡಿಯೋನ ಶುರು ಮಾಡೋಣ ಬನ್ನಿ. ಪ್ಯಾಕಿಂಗ್ ಎಲ್ಲ ಆಯಿತು. ಬಿಗಿಲಿ ಎಲ್ಲ ಕೆಲಸ ಮುಗಿಸ್ಕೊಂಬಂದು ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡಿದ್ದಾಯಿತು. ಸೊ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಸೊ ಇವಾಗ ಹೊರಡಬೇಕು. ಸೊ 8:30ಗೆ ಪ್ರಾಬಬ್ಲಿ ಇರೋದು ಟ್ರೈನು. ಸೊ ಹೊರಡಬೇಕು ಇವಾಗ. ಸೊ ನೋಡೋಣ, ಚಲೋ. ಸೊ ಜರ್ನಿ ಹೇಗೆ ಶುರು ಆಗುತ್ತೆ, ಹೇಗೆ ಹೋಗುತ್ತೆ ಅಂತೆಲ್ಲ ನಿಮ್ಮ ಹತ್ರನೂ ಕ್ಯಾಪ್ಚರ್ ಮಾಡ್ಕೊಳ್ತೀನಿ. ಸೊ ಬನ್ನಿ. ನಾವು 20 ಮಿನಿಟ್ಸ್ ಬಿಫೋರೇ ರೈಲ್ವೆ ಸ್ಟೇಷನಾಗಿ ರೀಚ್ ಆದ್ವಿ. ಆ್ಯಂಡ್ ನಾವು ಹೋಗೋದಕ್ಕೂ ಟ್ರೈನ್ ಬರೋದಕ್ಕೂ 5-10 ಮಿನಿಟ್ಸ್ ಡಿಫ್ರೆನ್ಸ್ ಇತ್ತು ಅಷ್ಟೇ. ಸೊ ಬೆಸ್ಟ್ ಪಾರ್ಟ್ ಏನು ಅಂತಂದರೆ ನನಗೆ ವಿಂಡೋ ಸೀಟ್ ಸಿಕ್ಕಿತ್ತು. ಅದೊಂದು ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಟ್ರೈನ್ ಹೊರಡ್ತು. ಆ್ಯಂಡ್ ನೈಟ್ ವ್ಯೂ ಮಾತ್ರ ಸಿಕ್ಕಾಪಟ್ಟೆ ಸೂಪರಾಗಿತ್ತು. ಸೊ ಆಚೆ ಕಡೆ. ಆ್ಯಂಡ್ ಆಫ್ಟರ್ ವೆರಿ ಲಾಂಗ್ ಟೈಮ್ ನಾನು ಟ್ರೈನಲ್ಲಿ ಟ್ರಾವೆಲ್ ಮಾಡಿದ್ದು. ಆ್ಯಂಡ್ ಯೂಶ್ವಲಿ ನಾವೇನು ಮಾಡ್ತೀವಿ ಅಂತಂದರೆ ಸೊ ನೈಟ್ ನಾವೆಲ್ಲಾದರೂ ಆಚೆ ಕಡೆ ಎಲ್ಲಾದರೂ ಹೋದಾಗ ಸೊ ನಾವು ಮನೇಲೇ ಎಲ್ಲ ಊಟ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಹೋಗ್ತೀವಿ. ಸೊ ಮಮ್ಮಿ ಚಿತ್ರಾನ್ನ ಮಾಡಿದರು, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಊಟ ಮಾಡಿದ ತಕ್ಷಣ ಕೇಳಬೇಕಾ, ಸೊ ಹೊಟ್ಟೆ ತುಂಬಿದ ತಕ್ಷಣ ಆಬ್ವಿಯಸ್ಲಿ ನಿದ್ದೆ ಬಂದೇ ಬರುತ್ತೆ. ಸೊ ನಾವು ಸ್ಲೀಪಿಂಗ್ ಕೋಚ್ ಬೇರೆ ಬುಕ್ ಮಾಡಿದ್ದು. ಸೊ ನಾನು ನನ್ನ ಜಾಗಕ್ಕೆ ಹೋಗಿ ಆರಾಮಾಗಿ ನಿದ್ದೆ ಮಾಡಿದೆ. ಸೊ ತುಂಬ ಚೆನ್ನಾಗಿ ನಿದ್ದೆ ಬಂತು. ಸೊ ಹೊಟ್ಟೆ ಫುಲ್ಲಾಗಿತ್ತಲ್ಲ. ನಾವು ಶಾರ್ಪ್ 4:30-5ಗೆಲ್ಲ ತಿರುಪತಿಗೆ ರೀಚ್ ಆದ್ವಿ. ಆ್ಯಂಡ್ ಅಲ್ಲಿ ಆದಮೇಲೆ ಸೊ ಅಲ್ಲೇ ಫ್ರೆಶ್ ಅಪ್ ಆಗೋಣ ಅಂಥೇಳಿ ಸೊ ಎಲ್ಲ ನೋಡ್ಕೊಂಬರೋದಕ್ಕೆ ಹೋಗಿದ್ರು ಡ್ಯಾಡಿ. ಸೊ ಅಲ್ಲೇ ಫ್ರೆಶ್ ಅಪ್ ಆದ್ವಿ ನಾವು. ಸೊ ಫ್ರೆಶ್ ಅಪ್ ಎಲ್ಲ ವಾಶ್ರೂಮ್ಸು ಅಷ್ಟೇ ತುಂಬಾ ಚೆನ್ನಾಗಿತ್ತು, ನೀಟಾಗಿತ್ತು. ಫೆಸಿಲಿಟೀಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಸೊ ಫ್ರೆಶ್ ಅಪ್ ಆಗಿ ಸೊ ಡೇನ ಕಾಫಿ ಕುಡಿದೆ ಹೇಗೆ ಶುರು ಮಾಡೋದಕ್ಕಾಗತ್ತೆ ಅಲ್ವಾ. ಸೊ ಕಾಫಿ ಕುಡ್ಕೊಂಡು ನಮ್ಮ ಡೇನ ಶುರು ಮಾಡಿದ್ವಿ. ಸೊ ಆಚೆ ಬಂದಿದ ತಕ್ಷಣ ಆಬ್ವಿಯಸ್ಲಿ ತಿರುಪತಿ ಅಂದರೆ ಇಟ್ಸ್ ಅ ಟೂರಿಸಮ್ ಪ್ಲೇಸ್. ಸೊ ತುಂಬ ಜನ ಬಂದು ಅಪ್ರೋಚ್ ಮಾಡಿದ್ರು. ಸೊ ನಾವು ಇಷ್ಟು ಕರ್ಕೊಂಡು ಹೋಗ್ತೀವಿ ಈ ಟೆಂಪಲ್ಗೆ, ನಾವು ಅಷ್ಟಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ. ಸೊ ನಮಗೆ ಯಾವುದು ಸೂಟೇಬಲ್ ಆಯಿತು, ಸೊ ನಮಗೆ ನಮಗೆ ಯಾವುದು ಕರೆಕ್ಟ್ ಅಂತ ಅನಿಸ್ತು. ಸೊ ನಾವು ಅವ್ರನ್ನ ಸೆಲೆಕ್ಟ್ ಮಾಡಿ ಆ್ಯಂಡ್ ಫಸ್ಟು ಪದ್ಮಾವತಿ ಟೆಂಪಲ್ಗೆ ಹೋಗಿದ್ವಿ. ಆ್ಯಂಡ್ ನಾವು ಹೋಗಿದ್ದಿದ್ದು ಫ್ರೈಡೇ. ಹೆಣ್ಣು ದೇವ್ರಿಗೆ ಶುಕ್ರವಾರ ಅಂತೂ ತುಂಬ ವಿಶೇಷವಾಗಿರುತ್ತೆ ಪೂಜೆ. ಸೊ ನಾವು 6 ಗಂಟೆಗೆ ಹೋಗಿದ್ದು ಒಳಗಡೆ. ನಾವು ಆಲ್ಮೋಸ್ಟ್ ಆಚೆ ಬಂದಿದ್ದು 9:30 ಆಗಿತ್ತು. ಆ್ಯಂಡ್ ಮೊಬೈಲ್ಸ್ ಎಲ್ಲ ಒಳಗಡೆ ಅಲೌ ಮಾಡೇ ಇಲ್ಲ. ಆ್ಯಂಡ್ ಅಲ್ಲಿ ಕಲ್ಯಾಣಿ ಮಾತ್ರ ಸೂಪರಾಗಿತ್ತು. ಸೊ ನಾನು ಮಿಸ್ ಮಾಡಿದೆ ಸ್ನಾನ ಮಾಡೋದು, ಬಟ್ ನೆಕ್ಸ್ಟ್ ಟೈಮ್ ಮಾತ್ರ ಮಿಸ್ ಮಾಡೋದೇ ಇಲ್ಲ. ಸೊ ನಾವು ಆಚೆ ಬಂದು ನೋಡಿದ ತಕ್ಷಣ ಈ ಸ್ಟಾಲ್ ಎಲ್ಲ ಹಾಕಿದ್ರು, ತುಂಬ ಜನ ಇದ್ದರು. ಆ್ಯಂಡ್ ಆಲ್ಮೋಸ್ಟ್ 9:30-10 ಆಗೋಗಿತ್ತು ನಾವು ಆಚೆ ಬರೋಷ್ಟಕ್ಕೆ. ಆ್ಯಂಡ್ ಹೊಟ್ಟೆ ಬೇರೆ ಹಸಿತಿತ್ತು. ಸೊ ಅಲ್ಲಿ ಇಡ್ಲಿ ತಿಂದ್ವಿ. ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೊರಟ್ವಿ ಅಲ್ಲಿಂದ. ಅಲ್ಲಿ ನಾನೊಂದು ಸ್ನಾನ ಮಾಡೋದೊಂದು ಬಾಕಿ ಇತ್ತು ಅಷ್ಟೇ. ಬಟ್ಟೆ ಎಲ್ಲ ನೆಂದೋಗಿತ್ತು. ಆಚೆ ಬರೋಷ್ಟರಲ್ಲಿ ಏನು ಬಿಸಿಲು ಯಪ್ಪ, 1 ನಿಮಿಷ ಅಲ್ಲಿ ಇರೋದಕ್ಕೆ ಆಗ್ತಿರ್ಲಿಲ್ಲ. ಬಟ್ ಏನು ಮಾಡೋದಕ್ಕೆ ಆಗ್ತಿರ್ಲಿಲ್ಲ, ಬೇರೆ ಆಪ್ಷನ್ ಏನೂ ಇರಲಿಲ್ಲ. ಸೊ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಆ ಜನದ ರಶ್ಶು ಅಲ್ಲಿ ಯಪ್ಪ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗಲ್ಲ. ಸೊ ಅಲ್ಲಿ ಎಕ್ಸ್ಪೀರಿಯನ್ಸ್ ಆದಾಗಲೇ ಗೊತ್ತಾಗುತ್ತೆ ಎಷ್ಟು ಫ್ರಸ್ಟ್ರೇಟ್ ಆಗಿ ಹೆಂಗಿತ್ತು ಅಂತ. ತುಂಬಾ ಬಿಸಿಲಿತ್ತು, ನಿಜವಾಗ್ಲೂ ಹೇಳ್ತೀನಿ. ಈ ಸತಿ ಮಾತ್ರ ಹೆವಿಗಿದೆ ಬಿಸಿಲು. ಆ್ಯಂಡ್ ಅದಾದಮೇಲೆ ಅಲ್ಲಿಂದ ನೆಕ್ಸ್ಟ್ ನಾವು ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲೂ ಅಷ್ಟೇ ತುಂಬಾ ಸ್ಟಾಲ್ಸ್ ಇತ್ತು. ನಾನೊಂದು 20 ಮಿನಿಟ್ಸ್ ಹಂಗೆ ನೋಡಿಕೊಂಡೆ ನಿಂತ್ಕೊಂಡಿದ್ದೆ, ಅಷ್ಟು ಚೆನ್ನಾಗಿತ್ತು. ಬಳೆ ಇತ್ತು, ಡಿಫ್ರೆಂಟಾಗಿ ವೆರೈಟೀಸ್ ಬಳೆ ಇತ್ತು. ಆ್ಯಂಡ್ ರಂಗೋಲಿ ಮಾರ್ತಾಯಿದ್ರು. ಆ್ಯಂಡ್ ಕೇರಳ ಡ್ರೆಸ್ಸಸ್ ಮಾರ್ತಾಯಿದ್ರು. ಆ್ಯಂಡ್ ಮನೆಗೆ ಏನೆಲ್ಲ ಬೇಕು ಐಟಮ್ಸು ಅದಿತ್ತು. ಫೋಟೋಸ್ ಇತ್ತು. ಫೋಟೋಸ್ ಮಾತ್ರ ಅಲ್ಟಿಮೇಟಾಗಿ ಚೆನ್ನಾಗಿತ್ತು.
ಆ್ಯಂಡ್ ಅದಾದಮೇಲೆ ಅದೇ ನಾನು ಹೇಳಿಲ್ವಾ ಒಂದು 20 ಮಿನಿಟ್ಸ್ ನಾನು ಹಂಗೆ ನೋಡ್ಕೊಂಡು ನಿಂತ್ಕೊಂಡಿದ್ದೆ. ಸೊ ಎಷ್ಟು ಚೆನ್ನಾಗಿದೆ ಅಲ್ಲ ಅಂತ. ಸೊ ಒಂದು ಹಾಫ್ ಸ್ಟ್ರೀಟ್ ಬರೀ ಸ್ಟಾಲ್ಸೇ ಇತ್ತು, ಅಷ್ಟು ಚೆನ್ನಾಗಿತ್ತು, ನೋಡೋದಕ್ಕೆ ಎರಡು ಕಣ್ಣು ಸಾಲಿಲ್ಲ. ಆ್ಯಂಡ್ ಅದಾದಮೇಲೆ ದರ್ಶನಕ್ಕೆ ಹೋದ್ವಿ. ಸೊ ದರ್ಶನ ಎಲ್ಲ ತುಂಬಾ ಚೆನ್ನಾಗಿತ್ತು. ಸೊ ಅಲ್ಲೂ ಕೂಡ ಮೊಬೈಲ್ಸ್ ಅಲೌ ಮಾಡಿಲ್ಲ. ದರ್ಶನ ಮುಗಿಸ್ಕೊಂಡು ಊಟಕ್ಕೆ ಹೋದ್ವಿ. ಸೊ ಅಲ್ಲಿ ಹೋದ್ಮೇಲೆ 100% ಹೇಳ್ತೀನಿ, ಅಲ್ಲಿ ಹೋದ್ಮೇಲೆ ಊಟ ಮಿಸ್ ಮಾಡೋಂಗೇ ಇಲ್ಲ. ತುಂಬಾ ಚೆನ್ನಾಗಿತ್ತು. ಪಾಯಸ, ಪಲ್ಯ, ಅನ್ನ ಸಾರು, ರಸ ಅನ್ನ, ಮಜ್ಜಿಗೆ ಅನ್ನ ಎಷ್ಟು ಚೆನ್ನಾಗಿತ್ತು ಅಂತಂದರೆ ನಂಗಲ್ಲಿ ಚಟ್ನಿ ತುಂಬಾ ಇಷ್ಟ ಆಯಿತು. ಸೊ ಒಂಥರ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿ ಖಾರವಾಗಿ ಹುಳಿಯಾಗಿ ತುಂಬ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ಆ್ಯಂಡ್ ಅದು ಆದಮೇಲೆ ಅದ್ರ ಎದುರುಗಡೆನೇ ಒಂದು ಮಂಟಪ ಥರ ಮಾಡಿದರು, ತುಂಬಾ ಚೆನ್ನಾಗಿತ್ತು. ಸೊ ಅಲ್ಲೆಲ್ಲನೂ ಊಟ ಮಾಡ್ಕೊಂಡು ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಸೊ ಬೆಳಗ್ಗೆ ಬೇಗ ಬೇರೆ ಎದ್ದಿದ್ದು, ಆ ಟ್ರಾವೆಲಿಂಗು, ಬಿಸಿಲಲ್ಲಿ ಓಡಾಡಿದ್ದು, ಸೊ ಅದೆಲ್ಲ ತುಂಬಾ ಟಯರ್ಡ್ ಆಗಿತ್ತು. ಸೊ ಒಂದು ಆಲ್ಮೋಸ್ಟ್ 1 ಅವರ್, ಹಾಫ್ ಆನ್ ಅವರ್ ಟು 1 ಅವರ್ ಅಲ್ಲೇ ಸ್ವಲ್ಪ ರೆಸ್ಟ್ ಮಾಡಿದ್ವಿ, ನಿದ್ದೆ ಮಾಡಿದ್ವಿ, ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿದ್ವಿ, ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಟೈಮ್ ಪಾಸ್ ಮಾಡಿದ್ವಿ. ಆ್ಯಂಡ್ ಅದಾದಮೇಲೆ ಇನ್ನೂ ವಾಪಸ್ಸು ಹೋಗಬೇಕಾದ್ರೆ ಇನ್ನೂ ಆ್ಯಸ್ ಯೂಶ್ವಲ್, ಸೊ ಏನಾದರೂ ಮನೆಗೇನಾದರೂ ಬೇಕಾ ತೊಗೊಳ್ಳೋಣ ಅಂತೆಲ್ಲನೂ ಒಂದು ಸ್ವಲ್ಪ ಶಾಪಿಂಗ್ ಏನಾದರೂ ಮಾಡೋಣ ಅಂಥೇಳಿ ನೋಡಿದ್ವಿ. ಸೊ ಎಲ್ಲಾದರೂ ಟೆಂಪಲ್ಸ್ಗೆ ಎಲ್ಲಾದರೂ ಹೋದಾಗ ಯೂಶ್ವಲಿ ಅಲ್ಲಿಂದ ಏನಾದರೂ ಒಂದು ತೊಗೊಂಬರಬೇಕು ಅನ್ನೋದು, ಸೊ ಒಂದು ಮೆಮೊರಿಗೋಸ್ಕರ, ಸೊ ಚೆನ್ನಾಗಿರುತ್ತೆ ಅಂತ. ಸೊ ಹಾಗೆ ಎಲ್ಲ ನೋಡ್ಕೊಂಬರ್ತಾಯಿದ್ವಿ. ಆ್ಯಂಡ್ ನಾನು ಈ ಐಸ್ ಕ್ರೀಮ್ ಎಲ್ಲ ನಾನು ಸ್ಕೂಲ್ ಡೇಸಲ್ಲಿ ತಿಂದಿದ್ದು, ಸೊ ಅಲ್ಲಿತ್ತು ಅಂಥೇಳಿ ಅದನ್ನು ತಿಂದೆ. ಆ್ಯಂಡ್ ಅದಾದಮೇಲೆ ಏನೋ ವಾಪಸ್ ರೈಲ್ವೆ ಸ್ಟೇಷನ್ಗೆ ಬಂದಿದ್ವಿ, ಬಿಕಾಸ್ ನಮ್ಮ ಲಗೇಜ್ ಎಲ್ಲ ಅಲ್ಲಿ ಡಂಪ್ ಮಾಡಿದ್ವಿ ಅಂತ. ಸೊ ನೆಕ್ಸ್ಟು ನಾವು ತಿರುಪತಿಲೆಲ್ಲ ಟೆಂಪಲ್ ನೋಡಿಕೊಂಡು ತಿರುಮಲಗೆ ಹೋಗಬೇಕಿತ್ತು. ಸೊ ಮೇನ್ ದೇವಸ್ಥಾನಕ್ಕೆ ದರ್ಶನಕ್ಕೆ. ಸೊ ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ. ಅಲ್ಲಿ ಸ್ಟೇಷನಲ್ಲೂ ಅಷ್ಟೇ ತುಂಬಾ ರಶ್ ಇತ್ತು. ಆ ಜನ ಎಲ್ಲಿಗೆ ಹೋಗ್ತಾರೆ, ಎಲ್ಲಿಂದ ಬರ್ತಾರೆ, ಅಷ್ಟೊಂದು ಜನ, ಯಪ್ಪ ಎಷ್ಟೊಂದು ಜನ ಇದ್ರು ಗೊತ್ತಾ. ಸೊ ಫೈನಲಿ ನಾವು ತಿರುಮಲಗೆ ಹೋಗೋದಕ್ಕೆ ಬಸ್ನ ಹತ್ತಿದ್ವಿ. ಆ್ಯಂಡ್ ನನಗೆ ಅಲ್ಲೂ ಅಷ್ಟೇ ನನಗೆ ವಿಂಡೋ ಸೀಟ್ ಸಿಕ್ತು. ಸೊ ನನಗೆ ಬೇಕಿತ್ತು ವಿಂಡೋ ಸೀಟು. ಯಾಕೆ ಅಂತಂದರೆ ನಂಗೆ ಅದು ಘಾಟ್ ಸೆಕ್ಷನಲ್ಲಿ ನೋಡೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ನಂಗೆ ಅದು ವಿಡಿಯೋ ಎಲ್ಲ ಕ್ಯಾಪ್ಚರ್ ಮಾಡೋದಕ್ಕೂ ನಂಗೆ ಇಷ್ಟ ಆಗುತ್ತೆ. ಈ ಥರ ಫ್ಲೈಓವರ್ ಕೆಳಗಡೆ ಪಿಲ್ಲರ್ಸ್ ಇರುತ್ತಲ್ವ, ಸೊ ಅದೆಲ್ಲ ನಾಮ ಡಿಸೈನ್ ಮಾಡಿದರು, ನಂಗೆ ಅದು ತುಂಬಾ ಇಷ್ಟ ಆಯಿತು. ಸೊ ಅದಕ್ಕೆ ಅದನ್ನು ಕ್ಯಾಪ್ಚರ್ ಮಾಡಿದೆ. ಸೊ ಬಸ್ಸಸ್ಸು ಅಷ್ಟೇ ಬ್ಯಾಕ್ ಟು ಬ್ಯಾಕ್ ಹೋಗುತ್ತೆ, ರಶ್ ಇರೋದಿಲ್ಲ. AC ಬಸ್ ಇದೆ, ನಾನ್ AC ಬಸ್ ಇದೆ. ಸೊ ನಾವು ನಾನ್ AC ಬಸ್ಸಲ್ಲೇ ಹೋಗಿದ್ದಿದ್ದು. ಆ್ಯಂಡ್ ಅದಾದಮೇಲೆ ಅಲ್ಲಿ ಸೆಕ್ಯೂರಿಟಿ ಚೆಕ್ ಮಾತ್ರ ತುಂಬಾ ಸ್ಟ್ರಿಕ್ಟಾಗಿ ಮಾಡ್ತಾರೆ. ಸೊ ಎಷ್ಟು ಜನ ಬಸ್ಸಲ್ಲಿದ್ದರೂ ಎಲ್ಲರಿಗೂ ಇಳಿಸಿದ್ರು ವಿತ್ ಲಗೇಜ್. ಸೊ ಲಗೇಜು ಚೆಕ್ ಮಾಡಿದ್ರು ಆ್ಯಂಡ್ ನಮಗೂ ಎಲ್ಲನೂ ಚೆಕ್ ಮಾಡಿದ್ರು. ಸೊ ಸೆಕ್ಯೂರಿಟಿ ಎಲ್ಲ ತುಂಬ ಚೆನ್ನಾಗಿದೆ ಅಲ್ಲಿ. ಆ್ಯಂಡ್ ಅದಾದಮೇಲೆ ಘಾಟ್ ಸೆಕ್ಷನ್ಗೆ ಎಂಟ್ರಿ ಆದ್ವಿ. ತುಂಬಾ ಚೆನ್ನಾಗಿದೆ ರೋಡು, ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಒಂದು ಪ್ಲಾಸ್ಟಿಕ್ ಬಾಟ್ಲು ಇರಲಿಲ್ಲ ರೋಡ್ ಮೇಲೆ. ಸೊ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಅಲ್ಲಲ್ಲಿ ನೀರನ್ನ ಸ್ಟೋರೇಜ್ ಮಾಡಿದರು, ಬಿಕಾಸ್ ಯಾಕೆ ಅಂತಂದರೆ ಪ್ರಾಣಿಗಳು ನೀರು ಕುಡಿಯೋದಕ್ಕೆ. ಆ್ಯಂಡ್ ನನಗೆ ತುಂಬಾ ಇಷ್ಟ ಆಯಿತು ಘಾಟ್ ಸೆಕ್ಷನು. ಸೊ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಬಂದಿದ್ದೀನಿ. ಸೊ ನೀವು ಕೂಡ ನೋಡಿ ಎಂಜಾಯ್ ಮಾಡಿ.
ಫೈನಲಿ ತಿರುಮಲಗೆ ರೀಚ್ ಆದ್ವಿ. ಆ್ಯಂಡ್ ಅದಾದಮೇಲೆ ನಾವು ಆಲ್ರೆಡಿ ಇಲ್ಲಿಂದನೇ ರೂಮ್ ಎಲ್ಲ ಬುಕ್ ಮಾಡಿದ್ವಿ ನಾವು. ಸೊ ಅಲ್ಲಿ ಕನ್ಫರ್ಮೇಷನ್ಗೆ ಹೋಗಬೇಕಿತ್ತು ಆಫೀಸ್ಗೆ. ಸೊ ಇನ್ನೊಂದು ಬೆಸ್ಟ್ ಪಾರ್ಟ್ ಏನು ಗೊತ್ತಾ, ನಾನು ಅಬ್ಸರ್ವ್ ಮಾಡಿದ್ದು ತಿರುಪತಿಲಿ, ಸೊ ಅಲ್ಲಲ್ಲಿ ಪ್ರಸಾದನ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು. ಲೈಕ್ ಅದಕ್ಕೇನು ಚಾರ್ಜಸ್ ಏನು ಮಾಡ್ತಿರ್ಲಿಲ್ಲ. ಸೊ ಅದೊಂದು ಬೆಸ್ಟ್ ಪಾರ್ಟ್ ಅಂತ ಅನಿಸ್ತು. ಆ್ಯಂಡ್ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂತಂದರೆ ವಾಶ್ರೂಮು ಅಷ್ಟೇ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನಂಗೆ ಇದೆರಡು ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ರೋಡು ಅಷ್ಟೇ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು. ತುಂಬ ಚೆನ್ನಾಗಿ ಇಷ್ಟ ಆಯಿತು ನನಗೆ ಆ್ಯಕ್ಚುಲಿ ಅವ್ರು ಮೇಂಟೈನ್ ಮಾಡಿದ ರೀತಿ. ಆ್ಯಂಡ್ ಇದು ಆಫೀಸು, ಅಲ್ಲಿ ರೂಮ್ ಎಲ್ಲ ಕನ್ಫರ್ಮೇಷನ್ ಮಾಡ್ಕೊಳ್ಳೋದಕ್ಕೆ ಲೈಕ್ 50 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ ರೂಮು, 50, 500, 1000 ಸೊ ಈ ಥರ. ಆ್ಯಂಡ್ ಅಲ್ಲಿ ಸ್ಟಾಲ್ಸು ಇತ್ತು ಅಲ್ಲೂ ಕೂಡ. ಆ್ಯಂಡ್ ರೋಡೆಲ್ಲ ಎಷ್ಟು ಚೆನ್ನಾಗಿದೆ, ನೀವೇ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಸೊ ಎಲ್ಲ ಫೆಸಿಲಿಟೀಸ್ ಎಲ್ಲ ಇದೆ, ಜೀಪ್ ಇದೆ, ಕಾರ್ ಇದೆ. ಸೊ ಅಲ್ಲಿ ಆಫೀಸಿಂದ ರೂಮ್ ತನಕ ಕಾರಲ್ಲಿ ಬಿಡ್ತಾರೆ, ಜೀಪಲ್ಲಿ ಬಿಡ್ತಾರೆ. ಆ್ಯಂಡ್ ಈ ಬಸ್ ಮಾತ್ರ ನಾನು ಅಲ್ಲಿ ಟ್ರಾವೆಲ್ ಮಾಡೋದನ್ನು ಮಿಸ್ ಮಾಡಿಕೊಂಡೆ. ಫ್ರೀ ಬಸ್ ಅಂತೆ, ಫ್ರೀ ಬಸ್ ಅದು ಆ್ಯಕ್ಚುಲಿ. ಸೊ ತುಂಬ ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಆಗಿತ್ತು, ಮಿಸ್ ಮಾಡಿಕೊಂಡೆ ನಾನು. ಅದರ ಲುಕ್ಕೇ ಒಂಥರ ಡಿಫ್ರೆಂಟ್ ಆಗಿತ್ತು. ಸೊ ನೆಕ್ಸ್ಟ್ ಟೈಮ್ 100% ಅದು ಕೂಡ ನಾನು ಮಿಸ್ ಮಾಡೋದಿಲ್ಲ. ಸೊ ಅದರಲ್ಲೂ ಟ್ರಾವೆಲ್ ಮಾಡ್ತೀವಿ. ಆ್ಯಂಡ್ ಸೊ ಫೈನಲಿ ರೂಮ್ ಹತ್ರ ಹೊರಟ್ವಿ ನಾವು. ಸೊ ರೂಮು ಅಷ್ಟೇ ನೀಟಾಗಿತ್ತು. ಲೈಕ್ ಒಂದು 5-6 ಜನ ಒಂದು ರೂಮಲ್ಲಿ ಇರ್ಬೋದು. ಸೊ ಅಷ್ಟು ಚೆನ್ನಾಗೇ ನೀರು ಅಷ್ಟು ನೀರು ಫೆಸಿಲಿಟಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ತುಂಬ ನೀಟಾಗಿತ್ತು ರೂಮ್ ಆ್ಯಕ್ಚುಲಿ. ಆ್ಯಂಡ್ ಸೊ ರೂಮ್ಗೆ ಹೋದ್ವಿ, ಅಲ್ಲೂ ಕೂಡ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಆ್ಯಂಡ್ ಸಾಯಂಕಾಲ ಸೊ ಆ್ಯಸ್ ಯೂಶ್ವಲ್ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸೊ ಫ್ರೆಶ್ ಅಪ್ ಎಲ್ಲ ಆಗಿ ರೆಡಿ ಆದ್ವಿ ದರ್ಶನಕ್ಕೆ ಹೋಗೋಣ ಅಂತ. ಸೊ ನಂಗೆ ಮುಂಚೆನೇ ಹೇಳಿದರು, ನಂಗೆ ಅಲ್ಲಿ ಮೊಬೈಲ್ಸ್ ಎಲ್ಲ ಅಲೋ ಮಾಡೋದಿಲ್ಲ. ಸೊ ಲಾಕರಲ್ಲಿ ಇಡಬೇಕು ಅಂದರೆ 1 ಕಿಲೋಮೀಟರ್ ಹೋಗಬೇಕು ಅಂತ. ಸೊ ನಾನು ಅಲ್ಲೇ ಏನೆಲ್ಲ ಕ್ಯಾಪ್ಚರ್ ಮಾಡೋದಕ್ಕೆ ಸಾಧ್ಯ ಆಯಿತೋ ಸೊ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಮುಂಚೆನೇ. ಸೊ ಎಲ್ಲ ರೆಡಿಯೆಲ್ಲ ಆಗಿ ಮೊಬೈಲೆಲ್ಲ ರೂಮಲ್ಲೇ ಬಿಟ್ಟು ಹೋಗಿದ್ವಿ. ಸೊ ನಾವು ವಾಪಸ್ ಊಟ ಎಲ್ಲ ಮಾಡ್ಕೊಂಡು ರೂಮಿಗೆ ವಾಪಸ್ ಬರೋಷ್ಟರಲ್ಲಿ 10:30 ಆಗಿತ್ತು. ನಾವು ರೂಮಿಗೆ ವಾಪಸ್ ಬಂದಿದ ತಕ್ಷಣ ಮಲ್ಕೊಂಡ್ವಿ. ಆ್ಯಂಡ್ ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಸೊ ನಾವು ನೆಕ್ಸ್ಟ್ ಡೇ ಯಾವ ಟೆಂಪಲ್ಗೆಲ್ಲ ಹೋದ್ವಿ ಅದು ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ವ್ಲಾಗ್ ಮಿಸ್ ಮಾಡ್ದಿರ ನೋಡಿ. ಬಾಯ್.